ನಮಸ್ಕಾರ ಎಲ್ರಿಗೂ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಈ ವಾರದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ, ಯಾರ್ದು ರಕ್ಷಿತ್ ಅವರದ್ದು. ಈ ರಕ್ಷಿತ ಇನ್ಸಿಡೆಂಟ್ ಆದ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಬಂದು ರಕ್ಷಿತನಿಗೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ, ಯಾವ ರೀತಿ ತಗೊಳ್ಳಬಹುದು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಈ ವಿಡಿಯೋದಲ್ಲಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಲ್ಲಿ ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಬಂದಾಗ ಅವರಿಗೆ ಒಂದು ಟಾಪಿಕ್ ಇದ್ದೇ ಇರ್ತದೆ, ಅದರ ಬಗ್ಗೆ ಒಂದು ಡಿಸ್ಕಸ್ ಮಾಡಲಿಕ್ಕೆ ಒಂದು ಟಾಪಿಕ್ ಇದ್ದೇ ಇರ್ತದೆ. ಒಂದು ವಾರದಲ್ಲಿ ಅಶ್ವಿನಿಗೆ ಆಗಲಿ, ಇನ್ನೊಂದು ಲಾಸ್ಟ್ ವಾರದಲ್ಲಿ ಗಿಲ್ಲಿಗೆ ಕ್ಲಾಸ್ ತಗೊಂಡದಾಗಲಿ, ಅದಕ್ಕಿಂತ ಮುಂಚೆ ಇದ್ದ ರಿಷಾ ಆಗಲಿ, ರಾಶಿದ ಪ್ರತಿಯೊಂದು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತಗೊಂಡು ಬರ್ತಾರೆ. ಅಂತ ಕ್ಲಾಸ್ ಅಂತ ಹೇಳಿದ್ರೆ ಜೋರಾಗಿ ಬೈಯುವುದಲ್ಲ. ಈ ವಾರದಲ್ಲಿ ನಿಮ್ಮದು ಏನು ತಪ್ಪಾಗಿದೆ, ಜನರಿಗೆ ನೀವು ಯಾವ ರೀತಿ ಕಾಣ್ತಿದ್ರಿ, ಜನರ ಎಲ್ಲ ಪಾಯಿಂಟ್ ಆಫ್ ವ್ಯೂ ಎಲ್ಲ ನೋಡಿಕೊಂಡು ಕಿಚ್ಚ ಸುದೀಪ್ ಅವರು ಬಂದು ಹೇಳ್ತಾರೆ. ನೋಡಿ, ಈ ಥರ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಡೈರೆಕ್ಟ್ ಆಗಿ ಬಂದು ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಇದು ವಿಚಾರಕ್ಕೆ ನೀವು ತಪ್ಪು ಮಾಡಿದ್ರಿ, ಇದನ್ನು ನೀವು ಸುಧಾರಿಸ್ಕೊಂಡು ಹೋದರೆ ನಿಮಗೆ ಒಳ್ಳೆಯದು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಬಂದು ಸಲಹೆ ಕೊಡ್ತಾರೆ. ಅದೇ ಪ್ರಕಾರವಾಗಿ ಈ ವಾರದಲ್ಲಿ ರಕ್ಷಿತ ಅವಳಿಗೆ ಯಾವ ರೀತಿ ಕೊಡ್ಬೋದು, ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ, ನೀವೇ ಒಂದು ಥಿಂಕ್ ಮಾಡಿ. ಈ ರಕ್ಷಿತನ ಅಭಿಮಾನಿಗಳಿಗೆ ತುಂಬ ಜನ ಬಂದು ನನಗೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರೆ. ನಾವು ಈ ಚಾನಲಲ್ಲಿ ಎಲ್ಲರಿಗೂ ಒಂದೇ ಥರ ನೋಡೋದು. ಅವರಿಗೆ ಪಾರ್ಶಿಯಾಲಿಟಿ ಮಾಡೋಕ್ಕೆ ಹೋಗಲ್ಲ. ಯಾರು ಯಾವ ವಾರದಲ್ಲಿ ಚೆನ್ನಾಗಿ ಆಟ ಆಡಿಲ್ಲ ಅವರನ್ನು ನಾವು ಹೊಗಳಲ್ಲ. ಯಾರು ಚೆನ್ನಾಗಿ ಆಟ ಆಡ್ತಾರೆ ಅವರನ್ನು ನಾವು ಹೊಗಳಿದ್ದೇವೆ. ನೀವು ಈ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ನೋಡ್ಕೊಂಡು ಬಂದರೆ ಫಸ್ಟಿಂದ ಈ ವಾರದವರೆಗೆ ನಾವು ರಕ್ಷಿತ್ ಅವರಿಗೆ ಯಾವ ರೀತಿ ಸಹ ಒಂದು ಇದು ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಹೊಗಳ್ಕೊಂಡೇ ಬಂದದ್ದು ಇದೆ. ಯಾನು ಏನೂ ಇದು ಮಾಡಿಲ್ಲ, ನೆಗೆಟಿವ್ ಆಗಿ ಅವರ ಬಗ್ಗೆ ಏನು ಹೇಳಿಲ್ಲ. ಬಟ್ ಈ ವಾರದಲ್ಲಿ ಒಂದೆರಡು ವಿಚಾರದಲ್ಲಿ ರಕ್ಷಿತನ ತಪ್ಪು ಇದೆ. ಇದು ನನಗೆ ಅನಿಸೋದು ಮಾತ್ರ ಅಲ್ಲ, ತುಂಬ ಜನರಿಗೆ ಅನಿಸ್ತದೆ. ಇದರ ಪ್ರಕಾರವಾಗಿ ಕಿಚ್ಚ ಸುದೀಪ್ ಅವರು ಬಂದು ಗ್ಯಾರಂಟಿ ಇದರ ಬಗ್ಗೆ ಮಾತಾಡ್ತಾರೆ. ನೋಡಿ, ನೀವು ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ನಾನು ಬಂದು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ತಗೊಳ್ತಾರೆ, ಲಾಸ್ಟ್ ವೀಕ್ ಗಿಲ್ಲಿಗೆ ಹೇಳಿದೆ. ನಾನು ಯಾವ ಪಾಯಿಂಟ್ ಹೇಳಿದೆ ನೋಡಿ, ಅದೇ ಪಾಯಿಂಟನ್ನು ಕಿಚ್ಚ ಸುದೀಪ್ ಅವರು ಬಂದು ಡಿಸ್ಕಸ್ ಮಾಡಿದ್ದಾರೆ. ಬೇಕಂತ ಹೇಳಿದ್ರೆ ನೀವು ನೋಡಬೇಕಾದ್ರೆ, ಇಲ್ಲ ಅಂತ ಅದಕ್ಕಿಂತ ಮುಂಚೆನೂ ಹೇಳಿದೆ ಅಶ್ವಿನಿ ಅವರದ ಕ್ಲಾಸ್ ಯಾವ ರೀತಿ ಅದು ಕರೆಕ್ಟ್. ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ತೇವೆ, ನಾವೆಲ್ಲ ಬೇರೆ ಬೇರೆ ಇದರಲ್ಲೆಲ್ಲ ನೋಡ್ಕೊಂಡು ಎಲ್ಲ ಜನರ ಒಪಿನಿಯನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡೋದು. ಹಾಗಿರುವಾಗ ಇಲ್ಲಿ ಪಾರ್ಶಿಯಾಲಿಟಿ ಮಾಡಲ್ಲ ನಮ್ಮ ಚಾನಲಲ್ಲಿ. ಗಿಲ್ಲಿ ಬೇರೆ ಅಲ್ಲ, ರಕ್ಷಿತ ಬೇರೆ ಅಲ್ಲ, ಎಲ್ಲ ನಮಗೆ ಒಂದೇನೆ. ಇಲ್ಲಿ ರಕ್ಷಿತ ಅವರದ್ದು ಈ ವಾರದಲ್ಲಿ ತಪ್ಪಾಗಿದೆ ಏನು ಅಂತೇಳಿ ನೋಡ್ಕೊಂಡು ಹೋಗೋದಾದ್ರೆ, ನೀವು ರಕ್ಷಿತ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಆಟ ಅಂತ ಚೆನ್ನಾಗಿ ಆಟ ಆಡುವ ಸ್ಪರ್ಧಿ. ರಕ್ಷಿತ ಆಟ ವಿಚಾರ ಬಂದಾಗ ಕ್ಯಾರೇ ಮಾಡಲ್ಲ, ಇದು ನೋಡಲ್ಲ. ಅದಾಗಿ ಚೆನ್ನಾಗಿ ಒಂದು ಆಟ ಆಡುವ ಸ್ಪರ್ಧಿ. ಬಟ್ ಇಲ್ಲಿ ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ, ನಮ್ದು ಯಾರವಳು ಕಾವ್ಯನನ್ನು ನಾಮಿನೇಟ್ ಮಾಡುವಾಗ ಅಲ್ಲಿ ಅವರು ನಡೆದುಕೊಂಡ ವರ್ತನೆ ಓವರ್ ಎಕ್ಸೈಟ್ ಆಗಿದ್ದು, ಇದೆಲ್ಲ ತುಂಬ ಸ್ವಲ್ಪ ಜನಕ್ಕೆ ಇದು ಬೇಡ ಇತ್ತು ಅಂತ ಅನಿಸಿದ್ದು ನಿಜ. ಇದೇ ಪ್ರಕಾರವಾಗಿ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಒಬ್ಬರ ಬಗ್ಗೆ ನೀವು ತಾಳ್ಮೆಯಿಂದ ಕೇಳಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ, ರಕ್ಷಿತ್ ಅವರಿಗೆ. ಅದು ಬಿಟ್ಟು ನಾಮಿನೇಷನ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ ರಕ್ಷಿತನಿಗೆ. ನಾಮಿನೇಷನ್ ಅಂದರೆ ಏನು, ನಾಮಿನೇಷನ್ ಅನ್ನು ಅಷ್ಟು ಸೀರಿಯಸ್ ಆಗಿ ತಗೋಬೇಕು, ಇದೊಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ ಅಲ್ಲ. ನಾಮಿನೇಷನ್ ಅನ್ನು ಸೀರಿಯಸ್ ಆಗಿ ತಗೋಬೇಕು. ಯಾಕಂತ ಹೇಳಿದ್ರೆ, ನೀವು ಒಂದು ಜಾಗದಲ್ಲಿ ಹೇಳ್ತೀರಿ ಗಿಲ್ಲಿ ಮತ್ತೆ ಅಭಿಷೇಕ್ ಇದಕ್ಕೆ ಬಂದಾಗ ಯಾರನ್ನು ನೀವು ಕ್ಯಾಪ್ಟನ್ ಆಗಲಿಕ್ಕೆ ಬಯಸ್ತೀರಿ ಅಂತ ಯಾರೋ ಕ್ವಶನ್ ಮಾಡಿದಾಗ ರಕ್ಷಿತ ಹೇಳ್ತಾರೆ, ನಾನು ಗಿಲ್ಲಿಯನ್ನು ಕ್ಯಾಪ್ಟನ್ ಆಗಲಿಕ್ಕೆ ಬಯಸ್ತೀನಿ ಅಂತ. ಈ ಥರ ನೀವು ಕ್ಯಾಪ್ಟನ್ ಆಗಬೇಕು, ಮನೇಲಿ ಇರಬೇಕು, ವಿನ್ ಆಗಬೇಕು ಅಂತ ಒಬ್ಬ ಕ್ಯಾಂಡಿಡೇಟನ್ನು ಬಯಸಿದ ಮೇಲೆ ಆ ವ್ಯಕ್ತಿಯನ್ನೇ ಹೋಗಿ ಅಲ್ಲಿ ನಾಮಿನೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಹೇಳ್ತಾರೆ. ಇದಕ್ಕೆ ರಕ್ಷಿತ್ ಅವರ ಹತ್ರ ಉತ್ತರ ಇರೋದಿಲ್ಲ. ರಕ್ಷಿತ್ ಅವರಿಗೆ ಇಲ್ಲಿ ಮೈನ್ ವಿಷಯ ಒಂದು ಏನಾಗಿದೆ ಅಂತ ಹೇಳಿದ್ರೆ, ನಾಮಿನೇಷನ್ ಅಂತ ವಿಚಾರ ಬಂದಾಗ ಅದನ್ನು ತುಂಬ ಸಿಲ್ಲಿಯಾಗಿ ತಗೊಳ್ತಿದ್ದಾರೆ ರಕ್ಷಿತ್ ಅವರು. ಸಿಲ್ಲಿ ಅಂತ ಹೇಳಿದ್ರೆ ಅದರ ಬಗ್ಗೆ ನೀವು ಇದೇ ಸೀರಿಯಸ್ ಆಗಿ ತಗೊಳ್ತಿಲ್ಲ. ನಾಮಿನೇಷನ್ ಅಂತ ಹೇಳಿದ್ರೆ ನೀವು ಪ್ರೀವಿಯಸ್ ಸಹ ನೋಡ್ಬೋದು, ರಘುವನ್ನು ನಾಮಿನೇಟ್ ಮಾಡಿದ್ದು, ಇದೆಲ್ಲ ರಕ್ಷಿತ್ ಅವರದ್ದು ಏನು ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಆ ಟೈಮಲ್ಲಿ ನನಗೆ ಯಾರು ತಪ್ಪು ಅನಿಸ್ತದೆ ಆಗ ನಾನು ಮಾಡಿಬಿಡ್ತೇನೆ, ಅದಾದ ಬಳಿಕ ನೆಕ್ಸ್ಟ್ ದಿನದಿಂದ ನಾನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದು ಅಂತೇಳಿ ರಕ್ಷಿತ್ ಅವರು ಒಂದು ಜಾಗದಲ್ಲಿ ಹೇಳ್ತಾರೆ. ಬಟ್ ನಾಮಿನೇಷನ್ ಅಂತ ಹೇಳಿದರೆ ಒಬ್ಬರನ್ನು ಮನೆಯಿಂದ ಆಚೆ ಕಳಿಸಬೇಕು, ನಿಮಗೆ ಆ ವ್ಯಕ್ತಿ ಇಷ್ಟನೇ ಇಲ್ಲ, ಆ ವ್ಯಕ್ತಿ ಆಚೆ ಹೋದರೆ ನನ್ನ ಗೇಮಿಗೆ ಈಸಿ ಆಗ್ತದೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾಮಿನೇಷನ್ ಮಾಡೋದು. ಅದು ಬಿಟ್ಟು ಒಂದು ಸಿಲ್ಲಿ ರೀಸನಿಗೆ ನಾಮಿನೇಷನ್ ಮಾಡಬಾರ್ದು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಅದು ಬಿಟ್ಟು ಬಾಕಿ ವಿಚಾರಕ್ಕೆಲ್ಲ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಆಟ ಆಡಿದ್ದಾರೆ, ಟಾಪ್ 2 ಬರುವ ಸ್ಪರ್ಧಿ ಇವರು, ಟಾಪ್ 5 ಇದ್ದೇ ಇರ್ತಾರೆ ರಕ್ಷಿತ್ ಅವರು. ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ, ರಕ್ಷಿತ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅಂತೇಳಿ ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.